ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲಾರದೆ ಸುಳ್ಳು ಆಶ್ವಾಸನೆ ಕೊಡುವಂತ, ಭರವಸೆಗಳನ್ನು ಕೊಡುವಂತ, ಕಾಲ ಹಗರಣ ಮಾಡಿ ತಮ್ಮ ಅಧಿಕಾರಾವಧಿಯನ್ನು ಸಾರಿಗೆ ನೌಕರರಿಗೆ ಯಾವುದೇ ಗಣನೆಗೆ ತೆಗೆದುಕೊಳ್ಳಲಾರದೆ ಮೊಟಕುಗೊಳಿಸಲಾಯಿತು ಸರ್ಕಾರ. ಇದನ್ನು ಕಂಡು ಚುನಾವಣೆ ಪೂರ್ವದಲ್ಲಿ ನಾವು ಕೂಡ ಮತದಾರರು, ಕಾರ್ಮಿಕರ ಕುಟುಂಬದ ಮತದಾರರು ಅನ್ನೋದು ರಾಜಕೀಯ ಪಕ್ಷಕ್ಕೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಕಾಂಗ್ರೆಸ್ ಗೌರ್ಮೆಂಟ್ಗೆ ನಮ್ಮ ಕುಟುಂಬದ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದೆ. ನಾವು ನಿಮಗೆ ಮತವನ್ನು ಹಾಕ್ತೇವೆ ಕಾಂಗ್ರೆಸ್ಗೆ. ಹಿಂದಿನ ಸರ್ಕಾರದವರು ನಮಗೆ ಯಾವ ಕೆಲಸವನ್ನು ಮಾಡಿಲ್ಲ, ನಮ್ಮ ಕುಟುಂಬದ ಸದಸ್ಯರಿಂದ ನೀವು ನಮಗೆ ಕೆಲಸ ಮಾಡಿಕೊಟ್ರೆ ನೀವು ಮತ ಹಾಕ್ತೇವೆ ಅಂತ ಒಂದು ಸಂದೇಶವನ್ನು ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೇವೆ. ಅದು ಲಿಖಿತ ಮುಖಾಂತರ ಕೊಟ್ಟಿದ್ದೇವೆ. ಇದು ಆಗಿಯೂ ಕೂಡ ಕಾಂಗ್ರೆಸ್ ಸರ್ಕಾರ